ಹಾಯ್. ಇವತ್ತು ಮಕರ ಸಂಕ್ರಾಂತಿ. ನಾವು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿದ್ದೀನಿ. ನಾನು ಸ್ನಾನ ಮಾಡಿ ಏನೇನೋ ತಿಂಡಿ ಎಲ್ಲ ಮಾಡಿದ್ದೀನಿ. ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಅಡುಗೆ ಎಲ್ಲ ಮಾಡಿದ್ದೀನಿ ಗಾಯ್ಸ್. ಇದು ಸ್ವೀಟ್ ಪೊಂಗಲ್, ಇದು ಖಾರ ಪೊಂಗಲ್, ಮತ್ತು ಕುಕ್ಕರ್ ಒಳಗಡೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದೆ. ಆಮೇಲೆ ಇದೆಲ್ಲ ದೇವ್ರಿಗೆಲ್ಲ ನಾನೇ ರೆಡಿ ಮಾಡಿರೋದು, ಹೂವು ಇಕ್ಕಿಲ್ಲ. ಆಮೇಲೆ ಇನ್ನೊಂದು ಏನು ಅಂದರೆ ನಮ್ಮಮ್ಮ ಇನ್ನು ಸ್ನಾನನೇ ಮಾಡಿಲ್ಲ ಗಾಯ್ಸ್. ಸ್ನಾನನೇ ಮಾಡಿಲ್ಲ ನಮ್ಮಮ್ಮ. ಆಯಮ್ಮ ಹಾಯ್. ಇವತ್ತು ಹೀಗಿದೆ ನಮ್ಮ ಮನೆ ಸಂಕ್ರಾಂತಿ. ಇವಾಗ ಸಮಯ 1:12. ಸಮಯ 1:12 ಆಗಿದೆ. ನಮ್ಮ ಮನೆ ಈಗ ಕ್ಲೀನ್ ಆಗಿದೆ. ನೆಲ ಎಲ್ಲ ನಮ್ಮಮ್ಮ ಈಗ ಸಿಕ್ಕೈತೆ. ಹಾಂ, ಏನಾಗಲ್ಲ, ಹೆಂಗಿದ್ದೀರಿ ಹಂಗೆ ತೋರಿಸ್ಬೇಕು. ಇಷ್ಟೊತ್ತವರೆಗೂ ನಾನು ಇದನ್ನು ಮಾಡಿದೆ, ಎಲ್ಲ ಮಾಡಿದೆ ಅಷ್ಟೇ. ಈಗ ನೆಕ್ಸ್ಟ್ ಪೂಜೆಗೆ ಮಾಡೋದೆಲ್ಲ ತೋರಿಸ್ತೀನಿ. ಬಾಯ್ ಬಾಯ್. ಈಗ ಮನೆಯಲ್ಲಿ ಪೂಜೆಗೆ ಎಲ್ಲ ರೆಡಿಯಾಗಿದೆ. ದೇವ್ರಿಗೆಲ್ಲ ಹೂವು ಎಲ್ಲ ಇಟ್ಟು ಎಲ್ಲ ಆಗಿದೆ. ಸ್ನಾನ ಬೆಳಗ್ಗೆನೇ ಮಾಡಿದ್ದೀನಿ. ಮತ್ತು ನಮ್ಮಮ್ಮ ಬಿಡಿಸಿರೋ ರಂಗೋಲಿ ತೋರಿಸ್ತೀನಿ ನೋಡಿ. ಇದು ನಮ್ಮಮ್ಮ ಬೆಳಗ್ಗೆನೇ ಎದ್ದು ರಂಗೋಲಿ ಬಿಡಿಸಿದೆ. ಇದೆಲ್ಲ ನಮ್ಮದು ಚಿಕ್ಕ ಪುಟಾಣಿ ಗಾರ್ಡನ್ನು. ಇದರಲ್ಲಿ ತುಳಸಿ ಗಿಡ ಹಾಕಿದ್ದೀರಿ, ಚೂರು ಒಣಗೋಗಿದೆ. ಮನಿ ಪ್ಲ್ಯಾಂಟು, ವಾಸ್ತು ಪ್ಲ್ಯಾಂಟು, ಇದು ಕೆಮ್ಮು ಗಿಡ, ದೊಡ್ಡಪತ್ರೆ ಗಿಡ. ಇದು ನಾನು ಊರಿಗೆ ಹೋಗಿದ್ದಾಗ ಒಂದು ಪಿಂಕ್ ಕಲರ್ ಹೂವು ಬಿಟ್ಟಿತ್ತು, ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡು ಬಂದೆ. ಇನ್ನು ನಮ್ಮ ಮನೆಗೆ ಬಂದಾಗಿಂದ ಒಂದು ಸಲ ಹೂವು ಬಿಟ್ಟಿಲ್ಲ. ಇದು ಹಾರ ಅಲ್ಲಿ ಹೂವಲ್ಲೆಲ್ಲ ಹಾಕ್ತಾರಲ್ಲ ಆ ಎಲೆ, ಮತ್ತು ಅದರಲ್ಲೇ ಆಲೋವೆರಾ ಹಾಕಿದ್ದೀರಿ. ಮತ್ತು ಇದು ಸ್ನೇಕ್ ಪ್ಲ್ಯಾಂಟು, ಮತ್ತು ಇದು ಬೇಸಿಲ್, ಕಮಕಸ್ತೂರಿ ಗಿಡ,
ಆಮೇಲೆ ಒಂದು ವಿಳೆದೆಲೆ ಇದೆ, ಅದು ಒಂಚೂರು ಚಿಗುರ್ತಾ ಇದೆ ಇವಾಗ ಪುಟಾಣಿಗೆ. ಇದು ಇನ್ನೊಂದು ದೊಡ್ಡ ಮನಿ ಪ್ಲ್ಯಾಂಟು. ಆಮೇಲೆ ಇದು ನಮ್ಮೂರ್ದು ದಾಸವಾಳ ಗಿಡ. ನಾವು ಕಡ್ಡಿ ತೊಗೊಂಡು ಬಂದು ಹೀಗೆ ನೆಟ್ಟು ಹೀಗೆ ಬರ್ತಾ ಇದೆ. ಇದು ಬ್ರಹ್ಮಕಮಲ. ಇದು ಬ್ರಹ್ಮಕಮಲ ನಮ್ಮನೆದಲ್ಲ, ಪಕ್ಕದ ಮನೆಯವ್ರದ್ದು. ಅವ್ರು ನೋಡ್ಕೊತಿಲ್ಲ, ಅದಕ್ಕೆ ನಮ್ಮ ಮನೆಗೆ ಇಟ್ಕೊಂಡಿದ್ದೀರಿ. ಇದು ಸೇವಂತಿಗೆ ಹೂವು. ಇದು ಇದ್ರಲ್ಲಿ ಜಾಸ್ತಿ ಬಿಡ್ತಿತ್ತು ಅಂದ್ರೆ ನಮಗೆ ಕಿತ್ತು ಅದಕ್ಕೆ ಹಾಕ್ತು. ಇವಾಗ ಇದ್ರಲ್ಲರ್ಧ ಏನೋ ಚೆನ್ನಾಗಿ ಬರ್ತಿಲ್ಲ. ಇದರಲ್ಲಿ ಯೆಲ್ಲೋ ಕಲರ್ ಸೇವಂತಿಗೆನೂ ಹಾಕಿದ್ರಿ, ಅದು ಒಣಗೋಯ್ತು. ಅದಕ್ಕೆ ವೈಟ್ ಸೇವಂತಿಗೆ ಕಿತ್ತು ಅದಕ್ಕೆ ಹಾಕಿದ್ದೀರಿ. ಅದು ಪಕ್ಕದ ಮನೆ, ಅವ್ರ ಮನೇಲಿ ಯಾರೂ ಇರೋಲ್ಲ ಜಾಸ್ತಿ. ಆಮೇಲೆ ಇಲ್ಲಿದೆ ಲಿಫ್ಟ್ ಪಕ್ಕ ಪೀಸ್ ಲಿಲ್ಲಿ. ಇದು ಚೆನ್ನಾಗಿತ್ತು ಇಷ್ಟು ದಿನ, ಇದು ಸತ್ತೋಯ್ತು, ಇವಾಗ ಒಣಗೋಯ್ತು ಗಿಡ. ಇನ್ನೂ ಬರುತ್ತೆ. ಮತ್ತು ಇದರಲ್ಲೂ ಇನ್ನೂ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀರಿ. ಇಷ್ಟು ನಮ್ಮ ಗಾರ್ಡನ್. ಆಮೇಲೆ ಎಲ್ಲ ಹೂವು ಎಲ್ಲ ಇಕ್ಕಿ ಎಲ್ಲ ಕ್ಯಾಲೆಂಡರ್ಗೆ, ಅಲ್ಲಿ ದೇವ್ರಿಗೆ, ಇಲ್ಲಿ ಇವತ್ತು ಗುರುವಾರ ಅದಕ್ಕೇ ಇದೆಲ್ಲ ಮಾಡಿಕ್ಕಿದಿರಿ. ಇಲ್ಲಿ ಒಳಗಡೆ ಎಲ್ಲ ಇಟ್ಟಿದ್ದೀರಿ. ಆಮೇಲೆ ನನ್ನ ರೂಮಲ್ಲಿ ಇಲ್ಲಿ ಇಕ್ಕಿದ್ದೀರಿ. ಆಮೇಲೆ ಇಲ್ಲಿ ಇದೆಲ್ಲ ಇಟ್ಟಿದ್ದೀರಿ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೊಸ ಬಟ್ಟೆ ತೊಗೊತಾ ಇದ್ದೀನಿ. ದಿಸ್ ಇಸ್ ಮೈ ಹೊಸ ಬಟ್ಟೆ. ಟ್ಯಾಗು ತರ್ತಿಲ್ಲ, ಅಷ್ಟು ಹೊಸ ಬಟ್ಟೆ. ಇದೆಷ್ಟೊಂದು ದಿನ ಮುಂಚೆ ತೊಗೊಂಡಿದ್ದು, ಹಾಕೊಳ್ಳೋಕ್ಕೆ ಇವಾಗ ಕಡಿ ಬಂದಿದೆ. ಇದು ಲೂಸ್ ಇದೆ, ಒಂದು ಸೈಜಿಗೆ ಟೈಟ್ ಮಾಡ್ಕೊಳ್ಬೇಕು. ಬನ್ನಿ ಟೈಟ್ ಮಾಡ್ಕೊಳ್ಳೋಣ. ನಾನು ರೆಡಿ ಆಗಿದ್ದೀನಿ, ದೇವ್ರಿಗೂ ರೆಡಿ ಮಾಡಿದ್ರಿ. ಇವಾಗ ಪೂಜೆ ಮಾಡಿದ್ರೆ ಹಬ್ಬ ಆಗುತ್ತೆ. ನಮ್ಮ ಏನೋ ಚೆಲ್ಲಿದೆ, ಅದಕ್ಕೆ ನಾನು ಕ್ಲೀನ್ ಮಾಡ್ತಿದ್ದೆ ಕೆಳಗಡೆ. ದೀಪ ಗಂಟೆ ಹೊಡಿಬೇಕಾ? 2 ಗಂಟೆ ಹೊಡಿಬಾರ್ದು. ನಮ್ಮಮ್ಮ ರೆಡಿ ಆಗಿಲ್ಲ, ಅಲ್ಲಿದ್ದೀವಿ ಎಣ್ಣೆ ಬಿಟ್ಟು. ನಮ್ಮಮ್ಮ ಇನ್ನ ರೆಡಿ ಆಗಿಲ್ಲ, ನೈಟಿ ಹಾಕಂತಿರ್ತೈತೆ. ಸ್ನಾನ ಮಾಡ್ಕೊಂಡು
ಇಷ್ಟೊತ್ತವರೆಗೂ ಪೂಜೆ ಆಯಿತು, ಪೂಜೆ ಎಲ್ಲ ಆಗಿದೆ, ನಾವು ಪೂಜೆ ಮಾಡಿದ್ವಿ. ಅಲ್ಲಿ ಕರ್ಪೂರ ಸಾಂಬ್ರಾಣಿ ಎಲ್ಲ ಬೆಳಗ್ತಾ ಇದೆ. ಈಗ ನಾನು ಬೆಳಗ್ಗೆ ಸ್ವೀಟ್ ಪೊಂಗಲು ಖಾರ ಪೊಂಗಲು ಮಾಡಿದ್ನಲ್ಲ, ಅದು ಹೆಂಗಿದೆ ತಿಂದು ನೋಡೋಣ. ನಮ್ಮನೆ ಎಲ್ಲ ಕಡೆ ಬೆಳಕು, ಎಷ್ಟು ಬೇಕು ಅಷ್ಟು ಬೆಳಕು ಬರಲ್ಲ, ತುಂಬಾ ಬೆಳಕು ಬರುತ್ತೆ, ಕರೆಕ್ಟಾಗಿ ಬರಲ್ಲ. ಇಷ್ಟು ಹಾಕಿ ನಮ್ಮ ಅಮ್ಮಂಗೆ ಕೊಡೋಣ. ಅಮ್ಮ ತಿನ್ಬಿಟ್ಟು ಹೆಂಗೈತೆ ಹೇಳು. ಪಿಂಕ್ ಪಿಂಕ್ ಪೂಜೆ ಮಾಡಿ ಮಾಡ್ತಾರೆ. ನಿಂತಿನ ಮಾಡ್ತೀನಿ ಸಕಾಯ್ತಾ. ಅದು ಚೆನ್ನಾಯ್ತಾ, ಇದು ಚೆನ್ನಾಯ್ತಾ? ಸ್ವೀಟ್ ಪೊಂಗಲ್ ಚೆನ್ನಾಯ್ತಾ, ಖಾರ ಪೊಂಗಲ್ ಚೆನ್ನಾಯ್ತಾ? ಎರಡು ಚೆನ್ನಾಗಿ. ಒಂದು ಹೇಳು. ನೀನು ತಿನ್ನು, ನಾನು ತಿಂತೀನಿ. ಒಂದು ಚೆನ್ನಾಗಿ, ಎರಡು ಚೆನ್ನಾಗೈತೆ. ಯಾವ್ದು ಚೆನ್ನಾಯ್ತು ಹೇಳ್ರಲ್ಲಿ? ಖಾರ ಪೊಂಗಲ್. ಖಾರ ಪೊಂಗಲ್ ಚೆನ್ನಾಗೈತೆ ಗಾಯ್ಸ್. ನಾವು ಇವಾಗ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡು ತಿನ್ನೋಣ ಬನ್ನಿ. ನಾನು ಬ್ರೌನ್ ಗರ್ಲ್ ಆಗಿದೆ ಇವತ್ತು, ಬ್ರೌನ್ ಗರ್ಲ್. ಒಂದು ಬೆಳ್ಳಕ್ಕೆ ಇರೋದು ಟ್ಯಾನ್ ಆಗಿದ್ದೀನಿ, ಟ್ಯಾನ್ ಟ್ಯಾನ್ ಟ್ಯಾನ್. ಇಷ್ಟು ಹಾಕೊಂಡಿದ್ದೀನಿ, ತಿನ್ಬಿಟ್ಟು ಶಾಲೆ ಮನೆಗೆ ಹೋಗೋಣ. ಬಾಯ್. ಈಗ ನಾನು ರೆಡಿಯಾಗಿ, ಅಂದರೆ ಆವಾಗಲೇ ರೆಡಿ ಆದೆ, ಊಟ ಎಲ್ಲ ಮಾಡಿ ಶಾಲಿನಿ ಮನೆಗೆ ಹೋಗಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ದ ಬ್ಯಾಗ್. ಓಯ್ ಹಾಯ್ ಹಾಯ್, ಇದು ಥಮ್ಸ್ ಅಪ್ ಲೈಕ್ ಮಾಡಿ ಅಂತ. ಗೈಸ್ ಲೈಕ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವಾಗ ಇವ್ರ ಮನೆಗೆ ಬಂದಿದ್ದೀರಿ, ನಮ್ಮ ಹಬ್ಬ ಮಾಡಿ ಇನ್ನೊಂದು ನಮ್ಮ ಮನೆಗೆ ಬಂದಿದ್ದೀವಿ. ಇಲ್ಲ, ಇದು ನಮ್ಮ ಮನೆ, ಇದು ನಮ್ಮ ಮಗಳು ಗಾಯ್ಸ್. ಹಾಯ್, ಇಲ್ಲಿ ಬಾಯ್ಲಿ ಬರ್ತಾನೆ ಇಲ್ಲ. ಈಗ ಸಮಯ 6:15. ನಾನು ಇವಾಗ ಮನೆಗೆ ಬಂದಿದ್ದೀನಿ. ಅಲ್ಲಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಅಲ್ಲಿ ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ರಿಂದ ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡು ಬಂದೆ ಅಷ್ಟೆ. ಇವಾಗ ಹಬ್ಬ ಮುಗೀತು, ರಾತ್ರಿ ಊಟ ಮಾಡಿ ಮಲ್ಕೊತೀರಿ ಅಷ್ಟೆ. ಬಾಯ್.